ಈ ಒಂದು ವಿಡಿಯೋ ಏನು ನೋಡ್ತಿದ್ದೀರಾ, ಇಲ್ಲಿ ಕಾವ್ಯ ಅವರು ಕ್ಷಮೆ ಯಾಚಿಸ್ತಿದ್ದಾರೆ. ನೋಡಿ, ಕಲಬುರ್ಗಿಲಿ ಒಂದು ಇನ್ಸಿಡೆಂಟ್ ನಡೆದಿದೆ, ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಅದರಲ್ಲೂ ಕೂಡ ಬಿಗ್ ಬಾಸ್ ಪ್ರಿಯರಿಗೆ ಮತ್ತೆ ಕಾವ್ಯ ಅವ್ರನ್ನ ಯಾರ್ಯಾರು ಇಷ್ಟಪಡ್ತಿದ್ದೀರಾ ಅವ್ರಿಗೆಲ್ಲ ಸಿಕ್ಕಾಪಟ್ಟೆ ಬೇಜಾರು ಆಗ್ತಾನೆ ಇರುತ್ತೆ. ಯಾಕಂದರೆ ಈ ಒಂದು ಇನ್ಸಿಡೆಂಟ್ ಏನಾಗಿದೆಯಪ್ಪ ಅಂತಂದರೆ, ಈಗ ಒಂದು ಕಾರ್ಯಕ್ರಮ ಅಂದಮೇಲೆ ಇಲ್ಲಿ ಸೆಲೆಬ್ರಿಟಿಗಳನ್ನ ಕರೆಸ್ತಾರೆ. ಮತ್ತು ಗಿಲ್ಲಿಯವರು ಕಾವ್ಯ ಅವರು ಪ್ರತಿಯೊಂದು ಫಂಕ್ಷನಲ್ಲೂ ಕೂಡ ಸುಮಾರು ಫಂಕ್ಷನಲ್ಲಿ ಇಬ್ಬರು ಕೂಡ ಒಟ್ಟಿಗೆ ಬಂದಿದ್ದಾರೆ, ಹೋಗಿದ್ದಾರೆ. ಈ ಒಂದು ಕಲಬುರ್ಗಿ ಫಂಕ್ಷನ್ಗೆ ಇಲ್ಲಿ ಕಾವ್ಯ ಅವರು ಒಬ್ಬರೇ ಬಂದಿದ್ದಾರೆ, ಮತ್ತೆ ಅವ್ರ ಬ್ರದರು ಕೂಡ ಜೊತೆಗೆ ಬಂದಿದ್ದಾರೆ. ಫಂಕ್ಷನ್ನು ಪ್ರೋಗ್ರಾಮು ಏನೇ ಒಂದು ಕಾರ್ಯಕ್ರಮ ಇರ್ಬೋದು, ಒಂದು ಸಭೆ ಸಮಾರಂಭ ಅಂತ ಅಂದಮೇಲೆ ಇಲ್ಲಿ ಅಭಿಮಾನಿಗಳು ಅವ್ರ ಹೆಸರನ್ನ ಕೂಗ್ತಾನೆ ಇರ್ತಾರೆ. ಮತ್ತೆ ಇದ್ರ ಜೊತೆಗೆ ನೀವು ಕೂಡ ಅಬ್ಸರ್ವ್ ಮಾಡಿರ್ತೀರಾ, ಗಿಲ್ಲಿಯವ್ರಿಗೆ ಮತ್ತೆ ಕಾವ್ಯ ಅವ್ರಿಗೆ ಉಡುಗೊರೆ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಇನ್ನು ಇದರಿಂದ ಅವರು ಕೂಡ ಖುಷಿಯಾಗಿದ್ದಾರೆ. ಅರೆ, ಈ ಒಂದು ಕಲಬುರ್ಗಿಯಲ್ಲಿ ನಡೆದಿರೋ ಒಂದು ಇನ್ಸಿಡೆಂಟು ಸಿಕ್ಕಾಪಟ್ಟೆ ಅಭಿಮಾನಿಗಳಿಗೆ ಬೇಸರ ಕೂಡ ತರಿಸಿದೆ. ಈ ಒಂದು ಇವೆಂಟ್ನ ಯಾರು ಆರ್ಗನೈಸ್ ಮಾಡಿದಾರೋ ಇದೊಂದು ವರ್ಸ್ಟ್ ಮ್ಯಾನೇಜ್ಮೆಂಟ್ ಅಂತ ಅಂದ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಬೈತಿದ್ದಾರೆ. ಹೌದು, ಕಾವ್ಯ ಅವ್ರದ್ದು ಇಲ್ಲಿ ಏನು ತಪ್ಪಿಲ್ಲ ಅಂದ್ರೂ ಕೂಡ ಅವರು ಕ್ಷಮೆ ಕೂಡ ಯಾಚಿಸಿದ್ದಾರೆ. ಈ ಒಂದು ವಿಡಿಯೋದಲ್ಲಿ ನೀವು ಅಬ್ಸರ್ವ್ ಮಾಡಬಹುದು, ಕಾವ್ಯ ಅವ್ರ ಮುಖದಲ್ಲಿ ಒಂದು ಚೂರು ಕೂಡ ಸ್ಮೈಲ್ ಇಲ್ಲ, ತುಂಬಾನೇ ಬೇಜಾರಾಗಿದ್ದಾರೆ. ಸುಮಾರು ಫಂಕ್ಷನ್ಗಳಲ್ಲಿ ನೀವು ನೋಡಿದ್ದೀರಾ, ಅವ್ರನ್ನ ಇಲ್ಲಿ ಅಭಿಮಾನಿಗಳು ಸುತ್ತುವರೆದಿರ್ತಾರೆ, ಆದರೂ ಕೂಡ ಅವ್ರ ಮುಖದಲ್ಲಿ ಸ್ಮೈಲ್ ಇರುತ್ತೆ. ಆದರೆ ಈ ಒಂದು ಮ್ಯಾನೇಜ್ಮೆಂಟ್ ಏನು ಮಾಡಿದ್ದಾರೆ ಅಂತಂದರೆ, ಕಾವ್ಯ ಅವ್ರಿಗೆ ಏನೊಂದು ಉಡುಗೊರೆ ಕೊಡೋಕ್ಕೆ ಇಲ್ಲಿ ಅಭಿಮಾನಿಗಳು ಬಂದಿದ್ದಾರೋ ಆ ಒಂದು ಫೋಟೋ ಗಿಫ್ಟ್ನ ಕೂಡ ಇಲ್ಲಿ ಇಸ್ಕೊಳ್ಳೋಕ್ಕೆ ಬಿಟ್ಟಿಲ್ಲ. ಜೊತೆಗೆ ಇಲ್ಲಿ ಕಾವ್ಯ ಅವರು ಮಾತಾಡಬೇಕು ಅಂತ ಮೈಕ್ನ ಕೇಳಿದಾಗೂ ಕೂಡ ಅವ್ರ ಕೈಲಿ ಕೊಟ್ಟಿಲ್ಲ. ಇಲ್ಲಿ ಅವರು ಮಾತಾಡಬೇಕಾದ್ರೆ ಹಾಗೆ ಎರಡೂ ಕೈನ ಮುಗಿದು ಕಾವ್ಯ ಅವರೇ ಜೋರಾಗಿ ಕ್ಷಮೆ ಯಾಚಿಸಿದ್ದಾರೆ. ಇದರಿಂದ ಒಂದು ಬೇಸರ ಆಗೋ ವಿಚಾರ ಏನಪ್ಪ ಅಂತಂದರೆ, ಹೌದು, ಇಲ್ಲಿ ಕಾವ್ಯ ಅವರು ಈಗ ಸೆಲೆಬ್ರಿಟಿ ಆಗಿದ್ದಾರೆ. ಈಗ ಸೆಲೆಬ್ರಿಟಿ ಆದಮೇಲೆ ಅವರಿಂದ ಏನಾದರೂ ಅಡ್ವಾಂಟೇಜ್ ಇದ್ರೇ ಇಲ್ಲಿ ಯಾರು ಈ ಪ್ರೋಗ್ರಾಮ್ ನಡೆಸ್ತಾ ಇರ್ತಾರೆ ಅವರು ಕೂಡ ಕರೆಯೋದು. ಇಲ್ಲಿ ಜನಗಳಂತೂ ಸಿಕ್ಕಾಪಟ್ಟೆ ಸೇರ್ತಾರೆ, ಅಂದರೆ ಅಭಿಮಾನಿಗಳಂತೂ ಬಂದೇ ಬರ್ತಾರೆ. ಅದರಲ್ಲೂ ಕೂಡ ಬಿಗ್ ಬಾಸ್ ಸ್ಪರ್ಧಿಗಳು ಅಂತಂದ್ರೆ ಸಿಕ್ಕಾಪಟ್ಟೆ ಜನಗಳು ಇಷ್ಟಪಡ್ತಾರೆ. ಅದರಲ್ಲೂ ಈ ಒಂದು ಜೋಡಿ ಕಾವ್ಯ ಅವರು ಗಿಲ್ಲಿಯವರು ಜೋಡಿ ಅಂತೂ ಸಖತ್ ಇಷ್ಟಪಟ್ಟಿದ್ದಾರೆ ಜನಗಳು. ಈಗ ಕಾವ್ಯ ಅವ್ರು ಎಲ್ಲೇ ಹೋದ್ರು ಕೂಡ ಗಿಲ್ಲಿಯವ್ರನ್ನ ಕೇಳ್ತಾರೆ, ಗಿಲ್ಲಿಯವ್ರು ಎಲ್ಲೇ ಹೋದ್ರು ಕೂಡ ಕಾವ್ಯ ಅವ್ರನ್ನ ಕೇಳ್ತಾನೆ ಇರ್ತಾರೆ. ಮತ್ತೆ ಇವರಿಬ್ಬರಿಗೂ ಕೂಡ ಜೊತೆಯಲ್ಲಿರೋ ಫೋಟೋನಂತೂ ಅಭಿಮಾನಿಗಳು ಕೊಡ್ತಾನೆ ಇರ್ತಾರೆ. ಆದರೆ ಈ ಒಂದು ಇವೆಂಟ್ ಅಲ್ಲಿ ಸಿಕ್ಕಾಪಟ್ಟೆ ಬೇಜಾರು ಆಗಿದೆ. ಆದರೆ ಇದು ಮ್ಯಾನೇಜ್ಮೆಂಟ್ ಇಂದ ಆಗಿದೆ. ಇಲ್ಲಿ ಕಾವ್ಯ ಅವ್ರದ್ದು ಏನೂ ಕೂಡ ತಪ್ಪಿಲ್ಲ. ಇಲ್ಲಿ ಅಭಿಮಾನಿಗಳು ಗಿಫ್ಟ್ ಕೊಡಬೇಕಾದ್ರೆ ಅವರು ಇಸ್ಕೊಳ್ಳೋಕ್ಕೆ ಬಂದಿದ್ದಾರೆ, ಆದರೆ ತಗೊಳ್ಳೋಕ್ಕೆ ಬಿಟ್ಟಿಲ್ಲ. ಇಲ್ಲಿ ಜನಗಳನ್ನ ತಳ್ಳಿದ್ದಾರೆ. ಅಂದರೆ ಅಭಿಮಾನಿಗಳು ಏನಿಲ್ಲಿ ಹ್ಯಾಂಡ್ ಶೇಕ್ ಮಾಡಕ್ಕೆ ಬರ್ತಾರೋ, ಇಲ್ಲಿ ಕಾವ್ಯ ಅವರು ಹ್ಯಾಂಡ್ ಶೇಕ್ ಮಾಡೋಕ್ಕೆ ಕೈನ ಕೊಡೋಕೆ ಹೋಗಿದ್ರು ಕೂಡ ಇಲ್ಲಿ ಇವೆಂಟ್ ಮಾಡ್ತಾ ಇದ್ರಲ್ಲ, ಅಲ್ಲಿ ಒಬ್ಬ ವ್ಯಕ್ತಿ ಇಲ್ಲಿ ಕೈನ ಕಾವ್ಯ ಅವ್ರ ಕೈನೂ ಕೂಡ ಇಲ್ಲಿ ಸರಿಸಿದ್ದಾರೆ, ಮತ್ತೆ ಅಭಿಮಾನಿಗಳ ಕೈನೂ ಕೂಡ ಇಲ್ಲಿ ತಳ್ಳಿದ್ದಾರೆ. ಈ ರೀತಿ ಈ ಒಂದು ಘಟನೆ ನಡೆದಿದ ತಕ್ಷಣ ಕಾವ್ಯ ಅವರು ತುಂಬಾನೇ ಬೇಜಾರು ಮಾಡಿಕೊಂಡು ಅಲ್ಲಿಂದ ಬೇಗನೆ ಹೊರಟಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ವಿಶೇಷತೆ ಏನಪ್ಪಾ ಅಂತಂದ್ರೆ, ಇಲ್ಲಿ ಮೊದಲಿಗೆ ಕಾವ್ಯ ಅವರು ಹೋಗಿದ ತಕ್ಷಣ ಸ್ಟೇಜ್ ಮೇಲಂತೂ ಒಂದು ಫೋಟೋ ಕೊಟ್ಟಿದ್ದಾರೆ. ಅದನ್ನ ನೋಡಿದ ತಕ್ಷಣ ಪ್ರತಿಯೊಬ್ಬರು ಗಿಲ್ಲಿಯವರು ಕಾವ್ಯವ್ರ ಅಭಿಮಾನಿಗಳಂತೂ ಸಖತ್ ಖುಷಿಯಾಗಿದ್ದಾರೆ. ಶಿವ ಮತ್ತೆ ಪಾರ್ವತಿ ಜೊತೆಗೆ, ಅಂದ್ರೆ ಶಿವ ಪಾರ್ವತಿ ಮೇಲ್ಗಡೆ ಇರೋ ಫೋಟೋ, ಅದ್ರ ಕೆಳಗಡೆ ಗಿಲ್ಲಿ ಮತ್ತೆ ಕಾವ್ಯವ್ರು ಇರೋ ಫೋಟೋನ ಇಲ್ಲಿ ಗಿಫ್ಟ್ ಆಗಿ ಕಾವ್ಯ ಅವ್ರಿಗೆ ಕೊಟ್ಟಿದ್ದಾರೆ. ಈ ಒಂದು ಘಟನೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾನೆ ಇದೆ. ಇದಕ್ಕೆ ಕಮೆಂಟ್ಗಳ ಸುರಿಮಳೆ ಅಂತೂ ಬರ್ತಾನೆ ಇದೆ. ಅದರಲ್ಲಿ ಕೆಲವೊಂದಿಷ್ಟು ಕಮೆಂಟ್ ನೋಡೋದಾದ್ರೆ ತುಂಬಾ ಬೇಜಾರಾಯ್ತು, ಈ ರೀತಿ ಮಾಡಿದ್ರೆ ಏನ್ ಚೆನ್ನಾಗಿರುತ್ತೆ, ಕಾವ್ಯ ನೀವು ಗಿಲ್ಲಿ ಜೊತೆ ಇದ್ರೆ ಚೆನ್ನಾಗಿರುತ್ತೆ ಅಂತ ಕೂಡ ಇಲ್ಲಿ ಕಮೆಂಟ್ ಹಾಕಿದ್ದಾರೆ. ಆ ನಂತರ ಇನ್ನೊಂದು ಕಮೆಂಟ್ ಏನಪ್ಪಾ ಅಂತಂದ್ರೆ, ಈ ರೀತಿ ಒಬ್ಬ ಸೆಲೆಬ್ರಿಟಿಯನ್ನು ಕಾರ್ಯಕ್ರಮಕ್ಕೆ ಕರೆಸಿ ಅವಮಾನ ಮಾಡೋದು ಇಡೀ ಕಲಬುರ್ಗಿ ಜಿಲ್ಲೆಗೆ ಅವಮಾನ. ಯಾವನೋ ಒಬ್ಬ ಹುಚ್ಚ ಈ ರೀತಿ ಮಾಡಿದ್ರೆ ಇಡೀ ಕಾರ್ಯಕ್ರಮದ ಉದ್ದೇಶವೇ ಹಾಳಾಗಿ ಹೋಗುತ್ತೆ. ಇನ್ನು ಮುಂದೆ ಯಾರೇ ಕಾರ್ಯಕ್ರಮ ಮಾಡಲಿ, ಯಾರನ್ನೇ ಕರೆಸಲಿ, ಅವರಿಗೆ ಕೊಡಬೇಕಾದ ಗೌರವವನ್ನು ಕೊಟ್ಟು ಸನ್ಮಾನಿಸಿ. ಅವರಿಗೆ ಯಾವುದೇ ಕೆಲಸವಿಲ್ಲದೆ ಕಾರ್ಯಕ್ರಮಕ್ಕೆ ಬಂದಿರಲ್ಲ, ಜನಗಳ ಪ್ರೀತಿ ವಿಶ್ವಾಸ ಬಯಸಿ ಬಂದಿರುತ್ತಾರೆ, ನಿಮ್ಮಗಳ ದೌಲತ್ತು ನೋಡಲು ಬಂದಿರಲ್ಲ. ಆಯೋಜಕರು ಇನ್ನು ಮುಂದೆ ಯಾರಿಗೂ ಇಂತಹ ಅವಮಾನ ಮಾಡಬೇಡಿ ಪ್ಲೀಸ್ ಅಂತಂದ್ಬಿಟ್ಟು ಹೇಳಿದ್ದಾರೆ. ವೀಕ್ಷಕರೇ, ಖಂಡಿತವಾಗಿಯೂ ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.